ಲವರ್ಸ್ ಡೇ ಅಂದರೆ ವ್ಯಾಲೆಂಟೈನ್ಸ್ ಡೇ, ರೋಸ್ ಡೇ ಹೀಗೂ ಕೂಡ ಸೆಲೆಬ್ರೇಟ್ ಮಾಡಬಹುದಾ? ಪ್ರೇಮಿಗಳು ವ್ಯಾಲೆಂಟೈನ್ಸ್ ವಾರದಲ್ಲಿ ಬರುವ ಮೊದಲನೆಯ ದಿನವನ್ನು ರೋಸ್ ಡೇ ಎಂದು ಆಚರಿಸುತ್ತಾರೆ. ಇದನ್ನು ನೆನಪಿಟ್ಟುಕೊಳ್ಳುವಂತೆ ಹೇಗೆ ಮಾಡಬಹುದು ಎನ್ನುವ ಕೆಲವು ಟಿಪ್ಸ್ ಇಲ್ಲಿ ಕೊಡಲಾಗುತ್ತದೆ. ಪ್ರೇಮಿಗಳು ಕಾತುರದಿಂದ ಕಾಯುತ್ತಿದ್ದ ವ್ಯಾಲೆಂಟೈನ್ಸ್ ಡೇ ಇನ್ನೇನು ಹತ್ತಿರ ಬರುತ್ತಿದೆ. ಹಾಗಾಗಿ ಇದನ್ನು ವ್ಯಾಲೆಂಟೈನ್ಸ್ ವೀಕ್ ಎಂದು ಕರೆಯಲಾಗುತ್ತದೆ. ಈ ವಾರದ ಮೊದಲನೆಯ ದಿನ ರೋಸ್ ಡೇ ಆಗಿ ಆಚರಿಸಲಾಗುತ್ತದೆ. ಅದೇ ನಾಳೆ ಫೆಬ್ರವರಿ 7ರಂದು ಕೇವಲ ಒಂದೇ ದಿನ ಬಾಕಿ ಇರುವ ಈ ಸಂದರ್ಭದಲ್ಲಿ ಪ್ರೇಮಿಗಳಿಗೆ ಇದನ್ನು ಹೇಗೆ ಆಚರಿಸಬೇಕು ಎನ್ನುವ ಅತ್ಯುನ್ನತ ಬಯಕೆ ಮತ್ತು ಕಾತುರತೆ ಜೊತೆಗೆ ಹೆಚ್ಚು ಖುಷಿ ಕೂಡ ಇರುತ್ತದೆ. ಆದರೆ ಈ ದಿನವನ್ನು ನೆನಪಿಟ್ಟುಕೊಳ್ಳುವಂತೆ ಮಾಡಬೇಕು ಎನ್ನುವ ಬಯಕೆಯ ಜೊತೆಗೆ ನಾವು ಮನಸಾರೆ ಪ್ರೀತಿಸುವವರಿಗೆ ಈ ದಿನವನ್ನು ಒಂದು ವಿಶೇಷ ದಿನವಾಗಿ ಕಾಣುವಂತೆ ಹೇಗೆ ಮಾಡುವುದು ಎನ್ನುವ ಭಯ ಕೂಡ ಇರುತ್ತದೆ. ಆದರೆ ಗೊಂದಲ ಬೇಡ, ನಾವು ನಿಮಗಾಗಿ ನಿಮ್ಮ ಸಂತೋಷವನ್ನು ಹೆಚ್ಚಿಸುವ ಹಾಗೆ ರೋಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡಬಹುದು ಎಂಬ ಕೆಲವು ಟಿಪ್ಸ್ ಕೊಡಲು ಮುಂದಾಗಿದ್ದೇವೆ. ನೀವು ಈ ರೀತಿ ಟ್ರೈ ಮಾಡಿದರೆ ಖಂಡಿತ ನಿಮ್ಮ ಪ್ರೀತಿ ಫಲಿತ ಸಿಗುತ್ತದೆ ಮತ್ತು ನಿಮ್ಮನ್ನು ಪ್ರೀತಿಸುವವರು ಜೀವನ ಪರ್ಯಂತ ಈ ದಿನವನ್ನು ಎಂದಿಗೂ ಮರೆಯುವುದಿಲ್ಲ. ಕೆಂಪು ಗುಲಾಬಿ ಹೂವು. ನೀವು ಯಾರನ್ನು ಅತಿಯಾಗಿ ಪ್ರೀತಿಸುತ್ತೀರಿ, ಅವರಿಗೆ ರೊಮ್ಯಾಂಟಿಕ್ ಆಗಿ ಏನಾದರೂ ಗಿಫ್ಟ್ ಕೊಡಬೇಕು ಅಂದುಕೊಂಡರೆ ಅದಕ್ಕೆ ಇಲ್ಲಿದೆ ಒಂದು ಬೆಸ್ಟ್ ಟಿಪ್ಸ್. ಕೆಂಪು ಗುಲಾಬಿ ಹೂವು ಪ್ರೀತಿಯ ಸಂಕೇತ. ಹಾಗಾಗಿ ತಾಜಾ ಗುಲಾಬಿ ಹೂಗಳ ಬಕೆಟ್ ಅನ್ನು ಆಕೆಗೆ ಸರ್ಪ್ರೈಸ್ ಉಡುಗೊರೆಯಾಗಿ ನೀವು ಮನಸ್ಸನ್ನು ಮದುಗೊಳಿಸಬಹುದು. ಜೊತೆಯಾಗಿ ರೊಮ್ಯಾಂಟಿಕ್ ಟೈಮ್ ಸ್ಪೆಂಡ್ ಮಾಡಿ. ನಮ್ಮವರಿಗಾಗಿ ನಾವು ಸಮಯ ಕೊಡುವುದರಲ್ಲೂ ಒಂದು ರೀತಿಯ ಸುಖ ಇದೆ. ಇದು ಇಬ್ಬರಿಗೂ ಒಂದು ರೀತಿಯ ವಿಶೇಷ ಗಿಫ್ಟ್ ಎನಿಸಿಕೊಳ್ಳುತ್ತದೆ. ಪ್ರತಿದಿನ ಇರುವ ನಿಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆ ಅವರಿಗಾಗಿ ಈ ಒಂದು ದಿನವನ್ನು ಅಥವಾ ದಿನದಲ್ಲಿ ಸಾಧ್ಯವಾದಷ್ಟು ಸಮಯವನ್ನು ನೀವು ಮೀಸಲಿಟ್ಟರೆ ಅವರ ಮನಸ್ಸಿಗೆ ಆಗುವ ಆನಂದ ಅಷ್ಟಿಷ್ಟಲ್ಲ. ಏಕೆಂದರೆ ರೋಸ್ ಡೇ ವರ್ಷಕ್ಕೆ ಒಂದೇ ಬಾರಿ ಬರುವುದು. ಹಾಗಾಗಿ ನಿಮ್ಮ ಪ್ರೀತಿಯ ಜೊತೆ ರೊಮ್ಯಾಂಟಿಕ್ ಟೈಮ್ ಆನಂದಿಸುವುದರಲ್ಲಿ ಮಗ್ನರಾಗಲು ಇದು ಸುಸಮಯ ಮತ್ತು ನಿಮ್ಮನ್ನು ನೀವು ಅವರ ಜೊತೆ ಯಾವಾಗಲೂ ಇರುತ್ತೀರಿ ಎಂದು ಹೇಳಲು ಕೂಡ ಇದು ಒಳ್ಳೆಯ ಟೈಮ್. ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲ್ಯಾನ್ ಮಾಡಿ. ರೋಸ್ ಡೇ ಆಚರಿಸುವ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಯಾವ ಆಲೋಚನೆಗೆ ತಲೆಗೆ ಬರುತ್ತದೆ ಎಂದರೆ ಅದು ನಮ್ಮವರಿಗಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡುವುದು. ಇದಕ್ಕಾಗಿ ಪರ್ಫೆಕ್ಟ್ ಪ್ಲ್ಯಾನ್ ನಿಮ್ಮದಾಗಬೇಕು. ಯಾವ ರೆಸ್ಟಾರೆಂಟ್ ಆಯ್ಕೆ ಮಾಡುತ್ತೀರಿ ಎನ್ನುವುದು ನಿಮಗೆ ಬಿಟ್ಟ ವಿಷಯ. ಆದರೆ ರೆಸ್ಟಾರೆಂಟ್ ಮಾತ್ರ ನಿಮ್ಮ ಬಯಕೆ ಈಡೇರಿಸುವಂತೆ ಇರಲಿ. ನಿಮ್ಮ ರೂಮ್ ಕೆಂಪು ಗುಲಾಬಿಗಳಿಂದ ತುಂಬಿರಲಿ. ರೂಮ್ ಡೆಕೋರೇಷನ್ ಮಾಡುವುದರಲ್ಲಿ ನಿಮ್ಮ ಬುದ್ಧಿವಂತಿಕೆ ತೋರಿಸಿದರೆ ನೀವು ಆಚರಿಸುವ ರೋಸ್ ಡೇ ಸಕ್ಸಸ್ ಆದಂತೆ. ನಿಮ್ಮ ಕೊಠಡಿಯನ್ನು ಕೆಂಪು ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿ ನೀವು ಪ್ರೀತಿಸುವವರನ್ನು ಸರ್ಪ್ರೈಸ್ ಗೊಳಿಸಬಹುದು. ಇದನ್ನು ಸಹ ಅವರು ಎಂದಿಗೂ ಮರೆಯುವುದಿಲ್ಲ. ಲವರ್ಗಾಗಿ ರಿಂಗ್ ಸಹಿತ ಪ್ರಪೋಸ್ ಮಾಡಿ. ನೀವು ನಿಮ್ಮ ಇಡೀ ಜೀವನ ಕಳೆಯುವ ನಿಮ್ಮ ಸಂಗಾತಿಯ ಜೊತೆ ಸಮಯ ಕಳೆಯಲು ಮುಂದಾಗಿದ್ದೀರಿ. ಹಾಗಾಗಿ ಅವರಿಗೆ ಪ್ರಪೋಸ್ ಮಾಡುವ ರೋಸ್ ಡೇ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ಸಂದರ್ಭದಲ್ಲಿ ನೀವು ಏಕೆ ಅವರಿಗಾಗಿ ಒಂದು ಸುಂದರವಾದ ಕೆಂಪು ಗುಲಾಬಿ ಹೂಗುಚ್ಛದ ಜೊತೆಗೆ ರಿಂಗ್ ಕೂಡ ಪ್ರೆಸೆಂಟ್ ಮಾಡಬಾರದು? ನಿಮ್ಮ ಸಂಗಾತಿಯ ಕೈ ಹಿಡಿದು ಅವರಿಗೆ ರಿಂಗ್ ಹಾಕಿ ನೀವು ಯಾವಾಗಲೂ ಅವರ ಕೈ ಹೀಗೆ ಕೊಂಡಿರುತ್ತೀರಿ ಎಂಬ ಭರವಸೆ ಕೊಡಿ. ಇಷ್ಟವಾದ ಜಾಗಕ್ಕೆ ಕರೆದುಕೊಂಡು ಹೋಗಬಹುದು. ನಿಮಗೆ ಒಂದು ವೇಳೆ ನಾಳೆ ಔಟಿಂಗ್ ಹೋಗುವಷ್ಟು ಸಮಯ ಇದೆ ಎಂದಾದರೆ ನಿಮ್ಮ ಸಂಗಾತಿಯ ಜೊತೆ ನಾಳೆ ಎಲ್ಲಾದರೂ ಅವರ ಇಷ್ಟಪಡುವಂತಹ ಜಾಗಕ್ಕೆ ಅವರನ್ನು ಕರೆದುಕೊಂಡು ಹೋಗಿ. ಸುಂದರವಾದ ಕ್ಷಣಗಳನ್ನು ಆನಂದಿಸುವ ಇದು ಒಳ್ಳೆಯ ಟೈಮ್. ಮೊದಲ ಬಾರಿಗೆ ನೀವು ಅವರನ್ನು ಕರೆದುಕೊಂಡು ಹೋಗುತ್ತಿದ್ದಂತೂ ಅವರು
ಈ ಸವಿ ನೆನಪು ಎಂದಿಗೂ ಮರೆಯುವುದಿಲ್ಲ. ಹಾಗೆ ನೀವು ಕೂಡ ನೆನಪಿಟ್ಟುಕೊಡುತ್ತೀರಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆನಾ ಇಲ್ಲ ಅಂತ ಕಾಮೆಂಟ್ ಮಾಡಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.